ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಜನಾರ್ದನನೇ, ನಾವಾದರೂ ಕುಲದ ನಾಶದಿಂದಾಗುವ ಕೇಡನ್ನು ಸ್ಪಷ್ಟವಾಗಿ ಬಲ್ಲವರಾದ್ದರಿಂದ ಈ ಪಾಪದಿಂದ ಹಿಮ್ಮೆಟ್ಟದಿರುವುದು ಹೇಗೆ? ಅರ್ಜುನನ ಪ್ರಶ್ನೆ ಬಹಳ ಹಾಸ್ಯಾಸ್ಪದವಾಗಿದೆ. ತಿಳಿಯದೆ ಮಾಡುವ ತಪ್ಪನ್ನಾದರೂ ಕ್ಷಮಿಸಬಹುದು, ಆದರೆ ತಿಳಿದು ಕೂಡ ಮಾಡುವ ತಪ್ಪನ್ನು ಯಾರೂ ಕ್ಷಮಿಸರು ಎನ್ನುವುದು ವಾಡಿಕೆ. ಆದರೆ ಇಂದಿನ ಕಾಲದ ಕಾನೂನುಗಳು ಹಾಗೇನೂ ಇಲ್ಲ. ನೆಲದ ಕಾನೂನು ಗೊತ್ತಿಲ್ಲ ಎಂಬ ಮಾತ್ರಕ್ಕೆ ಮಾಡಿದ ಅಪರಾಧವನ್ನು ಕ್ಷಮಿಸಲಾಗುವುದಿಲ್ಲ. ಹಾಗೆಯೇ ಅಪರಾಧ ಯಾವಾಗಲೂ ಗೊತ್ತಿದ್ದೇ ಮಾಡಿರಲಿ ಗೊತ್ತಿಲ್ಲದೇ ಮಾಡಿರಲಿ ಅದಕ್ಕೆ ಶಿಕ್ಷೆಯಂತೂ ನಿಶ್ಚಿತ. ತಪ್ಪು ಮಾಡಿದ ಮರುಗಳಿಗೆಯಲ್ಲಿ ಶಿಕ್ಷೆ ಆಗದೇ ಇರಬಹುದು, ಆದರೆ ಜಯವಿರುವ ತನಕ ಭಯವಿಲ್ಲ ಎಂಬಂತೆ ಆತ ಮಾಡಿದ ಪುಣ್ಯ ಕಾರ್ಯ ಸ್ವಲ್ಪ ದಿನ ಆತನನ್ನು ರಕ್ಷಣೆ ಮಾಡಬಹುದು. ಆತನ ಖಾತೆಯಲ್ಲಿದ್ದ ಹಿಂದೆ ಮಾಡಿದ ಪುಣ್ಯ ಖಾಲಿಯಾದ ಮರುಗಳಿಗೆಯೇ ಕಷ್ಟಗಳು ಹಿಂಬಾಲಿಸಿ ಪ್ರಯಾಸದಿಂದ ಜೀವನ ನಡೆಸುವಂತಹ ಸ್ಥಿತಿ ನಿರ್ಮಾಣವಾಗುತ್ತದೆ. ಕಷ್ಟ ಹಾಗೂ ಸುಖ ಒಂದೇ ನಾಣ್ಯದ ಎರಡು ಮುಖಗಳು. ಕಷ್ಟದ ಹಿಂದೆ ಸುಖ, ಸುಖದ ಹಿಂದೆ ಕಷ್ಟ ನಿಶ್ಚಿತ. ಯಾರಿಗಾದರೂ ಒಂದು ಸವಾಲು ನೀಡಿ ಕಷ್ಟದಲ್ಲಿದ್ದವನಿಗೆ ಸಂತೋಷ ಆಗುವಂತೆ, ಸಂತೋಷದಲ್ಲಿ ಇದ್ದವನಿಗೆ ದುಃಖ ಆಗುವಂಥ ವಾಕ್ಯ ಬರೆಯಿರಿ ಎಂದರೆ ಬಹಳ ಸುಲಭವಾಗಿ ಬರೆದಾರು. ಈ ಸಮಯ ಕಳೆದು ಹೋಗುತ್ತದೆ. ಬಹುಶಃ ಕಾಲ ಕೊಡುವ ಸಾಂತ್ವನ ಬೇರೆ ಯಾವುದೂ ಕೊಡಲಾರದು. ಕಾಲವೇ ಎಲ್ಲಕ್ಕೂ ಉತ್ತರ. ಈ ಕಾರಣದಿಂದ ಅರ್ಜುನನು ಹೇಳುವಂತೆ ತಿಳಿದು ಮಾಡುವುದು ತಪ್ಪು ಎಂಬ ಕಲ್ಪನೆಯೇ ಸರಿಯಲ್ಲ. ಹರಿ ಓಂ.